ಹಸಿರು ನೋಡಕ್ಕೆ ಒಂದು ಚಂದ. ಹಾಯ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ, ನಾನು ಬಿಂದು. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಸ್ಯಾಟರ್ಡೇ, ಟೈಮ್ ಬಂದು ನೋಡ್ತಿರ್ಬೋದು 5:20 ಆಗಲಿಕ್ಕೆ ಬರ್ತಿದೆ. ಊರಿಗೆ ಹೊರಟಿದ್ವಿ. ನಾಳೆ ಒಂದು ಫಂಕ್ಷನ್ ಇದೆ, ಹಂಗೆ ಮಾಲ್ ಆಫ್ ಏಷ್ಯಾ ಕರ್ಕೊ ಹೋಗಂದ್ರೆ ಊರಿಗೆ ಹೋಗೋಣ ಅಂತ. ಏನೋ ಚೇಂಜಸ್ ಇರುತ್ತಲ್ಲ, ವೀಕ್ ಎಂಡ್ ಬೇರೆ, ಮನೇಲಿ ಬೋರು, ಅವಳಿಗೂ ಕೂಡ ಬೋರ್, ಏನು ಮಾಡೋಕ್ಕಾಗಲ್ಲ. ಊರಿಗೆ ಹೊರಟಿದ್ದೀವಿ. ಆನ್ ದಿ ವೇ ಎಲ್ಲ ಶೇರ್ ಮಾಡ್ಕೊತೀನಿ. ಊರಲ್ಲಿ ಹೇಗಿರುತ್ತೆ ಅಂತಲೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ವ್ಯೂಸ್ ಆಗ್ತಿಲ್ಲ, ಅದೊಂದು ಬೇಜಾರು. ಟೈಮ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅವನಿಗೆ ಸರಿ ಬಾಕ್ಸು, ಹೊಟ್ಟೆ ಒಗ್ದಿದ್ದೆಲ್ಲ ಮಡಚಿಟ್ಟಿದ್ದೀನಿ. ಮತ್ತು ಪೂರ ಲೈಟ್ಸ್ ಎಲ್ಲ ಬಂದ್ ಮಾಡಿ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇನ್ನೊಂದು 2 ಪಾತ್ರೆ ಏನೋ ಇದೆ, ಅದು ಬಂದು ತೊಳ್ಕೊಳ್ಳೋಣ ಅಂತ. ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಮಾಡಿ, ರೂಮು ಕೂಡ ಅಷ್ಟೇ ಎಲ್ಲ ಲಾಕ್ ಮಾಡಿ ಇದ್ವಿ. ಯಾಕಂದರೆ ಬಂದಾಗ ಸ್ವಲ್ಪ ಮನೆ ಕಾಮಾಗಿರಬೇಕು. ಎಲ್ಲನೂ ಅಂಡ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋರು ನಾವೇ ಅಲ್ವಾ. ಬಂದಾಗ ಸ್ವಲ್ಪ ಪೀಸ್ಫುಲ್ಲಾಗಿರಲಿ ಅಂತ ಅಷ್ಟೇ. ಹೊರಡ್ತಿದ್ವಿ ಇವಾಗ. ಮೇ ಬಿ ಒಂದು 7 ಗಂಟೆ ಆಗ್ಬೋದು. ನಾಳೆವರೆಗೂ ಏನೇನಾಗುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ ಅಂತ ಕೇಳ್ತಾ ಸಿಗ್ತೀನಿ ಮುಂದೆ. ಎಷ್ಟೊತ್ತಂದರೂ ಟೈಮ್ ಆಗೇ ಹೋಗುತ್ತೆ. ಅವರು ಕೆಲಸದಿಂದ ಬಂದು ನಾನು ಸುಮ್ಮನೆ ಕೂತಿದ್ದೆ. ನಾನು ಇನ್ನೂ ಬಟ್ಟೆ ಹಾಕ್ಕೊಂಡಿರಲಿಲ್ಲ, ಬಟ್ಟೆ ಪ್ಯಾಕು ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ಅದಾದಮೇಲೆ ಬಂದಮೇಲೆ ಪ್ಯಾಕ್ ಮಾಡಿಕೊಂಡು ಅವ್ರು ಸ್ನಾನ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಹಾಗೆ ಗೊತ್ತಿರಬಹುದು ನಿಮಗೆ, ಇಲ್ಲಿ ಶಾಯಿ ಗಾರ್ಮೆಂಟ್ಸ್ ಹತ್ರ ಸುಮಾರು ಅಂಗಡಿಗಳು ಇಟ್ಕೊಂಡಿರ್ತಾರೆ. ನಾವು ಹೋಗೋ ಟೈಮಿಗೆ ಗಾರ್ಮೆಂಟ್ಸ್ ಬಿಟ್ಟಿತ್ತು ಅಂತ ಅನಿಸುತ್ತೆ. ನಾವು ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿಗಳನ್ನ ಆಲ್ಮೋಸ್ಟ್ ಅಲ್ಲಿ ಇಲ್ಲಾಂದರೆ ಸುಂಕದಕಟ್ಟೆ ಹತ್ರ ತೊಗೊತೀವಿ. ಮನೆಯವರು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಅದನ್ನೆಲ್ಲ ತಗೋ ಅಂತ ಹೇಳಿದರು. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡು ಹಾಗೆ ಊರ ಕಡೆ ಹೊರಟಿದ್ದೀವಿ. ಸೂರ್ಯ ಮುಳುಗ್ತಾ ಇದ್ದಾನೆ, ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ತಾವರೆಕೆರೆ ಹತ್ರ ಇವಾಗ ರೀಸೆಂಟಾಗಿ ಮಯೂರ ಕೇಕ್ಸ್ ಆ್ಯಂಡ್ ಬೇಕರ್ ಸ್ವೀಟ್ಸ್ ಬೇಕರಿ ಓಪನ್ ಆಗಿದೆ. ಮುಂಚೆ ನಾವು ಅಲ್ಲೊಂದು ತಾವರೆಕೆರೆಯಿಂದ ಬಸ್ ಸ್ಟಾಪಿಂದ ಇನ್ನೊಂದು ಚೂರು ಮುಂದೆ ಅಲ್ಲಿ ತಗೊತಾ ಇದ್ವಿ. ಇಲ್ಲಾಂದರೆ ಇಲ್ಲಿ ಸೀಗೆಹಳ್ಳಿ ಗೇಟ್ ಹತ್ರ ಮೇನ್ ರೋಡಲ್ಲಿ ಒಂದು ಬೇಕ್ರಿ ಇದೆ, ಅಲ್ಲಿ ತೊಗೊತಾ ಇದ್ವಿ. ಈಗ ಇಲ್ಲೊಂದು ಸರಿ ತೊಗೊಳ್ಳೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಎಲ್ಲನೂ ಇದೆ, ಪ್ಲಸ್ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು. ಒಂದು 2-3 ಅಂದರೆ ಪಫ್ ಥರದ್ದು, ಬನ್ ಥರದ್ದು, ಕೇಕ್ ಥರದ್ದು ತೊಗೊಂಡು ನೋಡಿದೆ. ಗೊತ್ತಾಯಿತು ಆವಾಗ ಸ್ವಲ್ಪ ಫ್ರೆಶ್ ಆಗಿದೆ ಅಂತ. ಎಲ್ಲ ಥರದ್ದು ಕೇಕ್ಸು, ಬಿಸ್ಕೆಟ್ಸು, ಮಿಕ್ಸ್ಚರ್ಸು ಮತ್ತು ಕೇಕ್ಗಳನ್ನ ಶೋ ಪೀಸ್ ಆಗು ಕೂಡ ಮಾಡಿಟ್ಟಿದ್ರು. ಎಲ್ಲ ಥರದ್ದು ಸಿಗುತ್ತೆ. ಮತ್ತು ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸು, ಎನಿಥಿಂಗ್ ಅಂದರೆ ರ್ಯಾಪರ್ ಮಾಡಿರೋದು, ಗಿಫ್ಟ್ಸ್ ಥರದ್ದು ಆ ಥರದ್ದು ಎಲ್ಲನೂ ಕೂಡ ಇತ್ತು. ನನಗೇನೇನು ಬೇಕೋ ಎಗ್ ಪಫ್ ತೊಗೊಂಡೆ. ಎಗ್ ಪಫ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ನಂಗೆ ಔಟ್ಸೈಡ್ಗೂ ಇಲ್ಲಿಗೂ ಅಷ್ಟು ಕಂಪ್ಯಾರಿಸನ್ ಮಾಡೋಕ್ಕೆ ಬರಲ್ಲ. ಒಂದು 200 ರುಪೀಸ್ ಏನೋ ಆಯಿತು. ಏನೂ ತೊಗೊಳ್ಳಿಲ್ಲ. 2 ಪಫ್ಫು, 2 ದಿಲ್ಪಸನ್ನು, ಲೇಸು, ಅದನ್ನು ಸ್ವಲ್ಪ ಊರಿಗೆ ಚೋಚೋ ಅದನ್ನೆಲ್ಲ ತೊಗೊಂಡೆ. 250 ಏನೋ ಅರೌಂಡ್ ಆಯಿತು ಅನಿಸುತ್ತೆ. ತೊಗೊಂಡು ಊರಿಗೆ ಹೊರಟಿದ್ದೀವಿ. ಈಗ ಸ್ವಲ್ಪ ಪರವಾಗಿಲ್ಲ, ಮಾಗಡಿ ರೋಡು. ಹತ್ತತ್ರ 6:30 ಅಷ್ಟೊತ್ತಿಗೆ ಕತ್ಲ ಆಗೇ ಹೋಗಿತ್ತು. ನೋಡ್ತಿರ್ಬೋದು, ಗವ್ ಅನ್ನತ್ತೆ. ಊರ ಕಡೆ ಹೋಗಬೇಕು ಅಂದರೆ ಸ್ಟ್ರೀಟ್ ಲೈಟು ಕೂಡ ಇರಲ್ಲ. ಬೆಂಗಳೂರು ಕಡೆ ಆದರೆ ಎಷ್ಟೊತ್ತಾದರೂ ಸ್ಟ್ರೀಟ್ ಲೈಟ್ಗಳಿರ್ತವೆ. 12 ಗಂಟೆ ಆದರೂ ಬೆಳಕಾದಂಗೆ, ಅಂದರೆ ಸಂಜೆ ಆದಂಗೆ ಇರುತ್ತೆ. ಬಟ್ ಊರ ಕಡೆ ಹಂಗಲ್ಲ. ಇಂದು ಊರಿಗೆ ಬಂದ್ವಿ. ಒಂದು 6:50 ಏನೋ ಆಗಿತ್ತು, ಒಂದು 6:57 ಮೇಲಾಗಿತ್ತು. ಊರಿಂದ ಬಂದ ತಕ್ಷಣ ಕತ್ಲೆಯಲ್ಲಿ ಬಂದಿದ್ದೀವಲ್ಲ ಅಂತ ಪಾಪುಗೆ ಸ್ವಲ್ಪ ಕಡ್ಡಿ ತೆಗ್ಸಾಕಿದ್ವಿ. ಯಾಕಂದರೆ ಅಷ್ಟೊತ್ತಲ್ಲೆಲ್ಲ ಬಂದಿರ್ತೀವಲ್ಲ, ಯಾಕೆ ಅಂತ ಕಡ್ಡಿ ತೆಗ್ಸಾಕ್ಬಿಟ್ಟು ಅವನಿಗೆ ದೃಷ್ಟಿ ಇಟ್ಬಿಟ್ಟು
ಊಟ ಏನು ಮಾಡಿದ್ದಾರೆ ಅಂತ ನೋಡೋಷ್ಟೊತ್ತಿಗೆ ಚಿಕನ್ ತಂದು ಮಡಗಿದ್ರು. ಈ ಅಪ್ಪ ಹೋಗಿ ತಿಂದು ಮಲ್ಕೊಂಡ್ರೆ ಸಾಕು ಅನ್ನೋಷ್ಟೊತ್ತಿಗೆ ಇವು ಚಿಕನ್ ಬೇರೆ ತೊಗೊಬಂದವ್ರಲ್ಲಪ್ಪ, ಇನ್ನೂ ಮಾಡಿರಲಿಲ್ಲ. ಮಾಡವ ಅಂದರು ಸಾಂಬಾರು. ಒಂದು ಕೋಳಿ ತೊಗೊಬಂದಿಲ್ಲ, ಫಾರಮ್ ಮಾತ್ರ ತೊಗೊಬನ್ನಿ ಅಂತ ಹೇಳಿದ್ರಂತೆ ನಮ್ಮ ಮನೆಯವರು. ಪಾಪ ಅವರು ಮಾಡಿಕೊಡಲ್ಲ, ಯಾರಾದರೂ ಬಂದರೆ ಅಂದರೆ ನಮ್ಮ ಮಾವದಿರ ಆ ಥರ ಹೋದರೆ, ಮಕ್ಕಳು ಹೋದರೆ ಮಾಡ್ಕೊತಾರೆ, ಇಲ್ಲಾಂದರೆ ಪಾಪ ಅವ್ರು ಮಾಡ್ಕೊಳ್ಳೋದೇ ಇಲ್ಲ. ಮಕ್ಕಳು ಬಿಟ್ಟು ಮಾಡ್ಕೋಬೇಕಲ್ಲ ಅಂತ ಏನು ಮಾಡ್ಕೊಳ್ಳಲ್ಲ. ಫಾರಮ್ಮು ಬೈಲರು ಎರಡೂ ತಂದುಬಿಟ್ಟಿದ್ರು. ಟೈಮ್ ನೋಡ್ತಿರ್ಬೋದು ನೀವು, ಆಲ್ರೆಡಿ 8 ಗಂಟೆ ಆಗಿದೆ. ಆಗ್ತಾನೆ ಎರಡೂ ಇದ್ದಿದ್ದರಿಂದ ಬೈಲರ್ ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ರು, ಫಾರಮ್ ಸ್ವಲ್ಪ ಕಡಿಮೆನೇ ಇತ್ತಂತೆ. ಫಾರಮ್ ಸಾಂಬಾರ್ಗಾಗಲಿ, ಬೈಲರು ಗ್ರೇವಿ ಮತ್ತು ಕಬಾಬ್ಗಾಗಲಿ ಅಂತ ತಂದಿದ್ರು. ಸಿಕ್ಕಾಪಟ್ಟೆ ದಪ್ಪ ದಪ್ಪ ಹೊಡೆದ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡ್ತಿದ್ದೆ. ನನ್ನ ಮಗಳು ವೀಡಿಯೋ ಮಾಡಿದ್ದು ಅವಾಗೆಲ್ಲ, ಅದಕ್ಕೆ ಅವಳಿಗೆ ಏನೇನು ಇಷ್ಟ ಬಂದಿದೆಯೋ ಅದನ್ನೆಲ್ಲ ತೋರಿಸ್ಬಿಟ್ಟಿದ್ದಾಳೆ. ಅದಕ್ಕೆ ಪಾಪ ಅವಳು ಕಷ್ಟಪಟ್ಟು ವೀಡಿಯೋ ಮಾಡಿದ್ದಾಳಲ್ಲ ಅಂತ ನಾನು ಅದನ್ನೆಲ್ಲ ಏನೂ ತೆಗಿಲಿಕ್ಕೆ ಹೋಗಿರಲಿಲ್ಲ. ಅಂದರೆ ಮನೆ ಸುತ್ತಮುತ್ತ ಒಳಗಡೆ ಇದನ್ನು ಎಲ್ಲನೂ ತೋರಿಸ್ಕೊಬಂದ್ಬಿಟ್ಟವಳೆ. ಈಗ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಕಬಾಬ್ಗೆ ಅಂತ ಕಟ್ ಮಾಡ್ಕೊತಿದ್ದೀನಿ. ಫ್ರೈ ಕೂಡ ಮಾಡಾಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಕಬಾಬನ್ನು ಮಾಡಿಕೊಂಡ್ರೆ ಊಟ ರೆಡಿ. ಇವಾಗ ಏನೇನು ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಈಗ ಫೈನಲಾಗಿ ಕಬಾಬ್ ಕೂಡ ಕರ್ಕೊತಿದ್ದೀನಿ. ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ, ಟೈಮ್ ಆಲ್ರೆಡಿ 8:40 ಆಗೋಗಿತ್ತು. ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಇದು ಚಿಕನ್ ಸಾಂಬಾರು, ಫಾರಮ್ ಕೋಳಿ ಸಾಂಬಾರು. ತೀರಾ 600 700 ಮೇಲಿದ್ರೆ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗೂ ಆಗುತ್ತೆ, ಮತ್ತು ಮೇಲುಗಡೆ ಎಣ್ಣೆ ತೇಲುತ್ತೆ. ಅಂದರೆ ಚಿಕನ್ನಲ್ಲಿರೋ ಜಿಡ್ಡಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಬರೀ 100 200 ಇದ್ದಾಗ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ, ಯಾಕಂದರೆ ಬರೀ ಮೂಳೆ ಇರುತ್ತೆ ಫಾರಮ್ ಕೋಳಿಲಿ. ಇದು ಗ್ರೇವಿ ಮಾಡ್ಕೊಂಡಿದ್ದೆ. ಇದು ಚಿಕ್ಕದಾಗಿ ಒಳ್ಳೆ ಪಾಪ್ಕಾರ್ನ್ ಟೈಪಲ್ಲಿ ಕಬಾಬ್ ಮಾಡ್ಕೊಂಡಿದ್ದೆ. ಅಂದರೆ ಹೋದಂಗೆ ಬಂದಂಗೆ ಮಕ್ಕಳು ಬೇಗ ತಿನ್ಕೊತಾರೆ, ಮತ್ತು ಎಷ್ಟು ಬಾಯಾಡ್ಸೋದು ಗೊತ್ತೇ ಆಗಲ್ಲ ಅಂತ. ಮತ್ತು ನಾಟಿ ಮೊಟ್ಟೆ ಇತ್ತು, ಅದೊಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಅವನು ಫಸ್ಟು ಊಟ ಮಾಡಿಸ್ಬಿಟ್ಟೆ ನಮ್ಮ ಪಾಪುಗೆ, ಆಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಆಯಿತು ಅಂತ. ಅವನದು ಊಟ ಆಗಿ ನಮ್ಮದು ಎಲ್ಲ ಊಟ ಆಯಿತು. ಸ್ವಲ್ಪ ನೈಟ್ ಹೊತ್ತು ಅಲ್ಲೇ ಲೇಟ್ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಅಷ್ಟು ಜೀರ್ಣ ಆಗಿರಲಿಲ್ಲ. ತಿಂದು ಎಲ್ಲರೂ ಮಲ್ಕೊಳ್ಳೋ ಟೈಮ್, ನನ್ನ ಮಗ ಮಾತ್ರ ಇನ್ನೂ ಮಲಗಿಲ್ಲ. 10:30 11 ಗಂಟೆವರೆಗೂ ಸ್ವಲ್ಪ ತಾಟ ಆಡ್ಕೊಂಡಿದ್ದ. ಊರು ಬಂದರೆ ಸ್ವಲ್ಪ ತಾಟ ಆಡ್ಕೊಂಡಿರ್ತಾನೆ, ಯಾಕಂದರೆ ಇತ್ತೀಚೆಗೆ ಹೋಗಿ ಬಂದು ಮಾಡ್ತಿರೋದ್ರಿಂದ. ಊರಿಗೆ ಹೋದರೆ ಇವಾಗೇನು ಅಳಲ್ಲ, ಮುಂಚೆ ಊರಿಗೆ ಹೋದರೆ ಅಳ್ತಾ ಇದ್ದ. ಇವಾಗ ಆರಾಮಾಗಿ ಅವಳ ಜೊತೆ ಕೂತ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಅವನಿಗೆ ದೊಡ್ಡದಾಗಿ ಚಾಪೆ ಹಾಸ್ಬಿಟ್ಟು ಯಾವುದಾದ್ರೂ ಒಂದು 4-5 ಆಟ ಸಾಮಾನು ಸಿಕ್ಬಿಟ್ರೆ ಸಾಕು, ಇಲ್ಲಿಂದಲ್ಲಿಗೆ ಓಡಾಡ್ಕೊಂಡು ಆಟಾಡ್ತಾನೆ. ಈಗ ಸ್ವಲ್ಪ ಕಂಪ್ಲೀಟ್ಲಿ ನಡೆಯೋದು ಕಲ್ತಿದ್ದಾನೆ. ಅಂದರೆ ಮುಂಚೆ 2-3 ಹೆಜ್ಜೆ ಇಟ್ಟು ಬಿದ್ದೋಗ್ತಿದ್ದ, ಈಗ ಪರವಾಗಿಲ್ಲ. ಒಂದು 10-15 ಹೆಜ್ಜೆ ಪಟ ಅಂತ ನಡ್ಕೊಂಬಂದ್ಬಿಡ್ತಾನೆ. ಮುಂಚೆ ತಟ್ಟಾಡೋನು ಬರೀ ಊರೋನು ಎಷ್ಟು ಬೇಗ ಹೆಜ್ಜೆ ಉಡ್ಬಿಟ್ಟ ನಡೆದ್ಬಿಡ್ತಾ ಅಂತ ಅನ್ನಿಸ್ತು. ಎಲ್ಲರೂ ಮಲ್ಕೊಂಡ್ವಿ. ಇದು ಸಂಡೇ ಮಾರ್ನಿಂಗ್ ಅಷ್ಟು ಶನಿವಾರದ ವೀಡಿಯೋಸ್. ಇದು ಯಾಕೋ ಸರಿಯಾಗಿ ನೈಟು ನಿದ್ದೆ ಬರಲಿಲ್ಲ, ಯಾಕೋ ಹೊಟ್ಟೆ ತೀರಾ ಹಸಿವು ಆಗೋದು ಮತ್ತು ಹೆಂಗೆಂಗೋ ಆಗೋದು ಆಗ್ತಾಯಿತ್ತು. ಬೆಳಗ್ಗೆ ಎದ್ದೇಳೋದು ಲೇಟೇ ಆಗೋಯಿತು, ಎಷ್ಟು ಬೇಗ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಇದು ಸಂಡೇ ಮಾರ್ನಿಂಗ್, ಆಲ್ರೆಡಿ 9:30 ಆಗ್ಲಿಕ್ಕೆ ಬಂದಿದೆ. ಟಿಫನ್ ತಿನ್ನಬೇಕು. ನನ್ನ ಮಗಳದಾಗಲಿ ಟಿಫನ್ ಆಯಿತು, ನಾನು ತಿನ್ನಬೇಕು. ಏನೂ ಇಲ್ಲ ಟಿಫನ್, ನೈಟಿಗೆ ಅದೇ ಸಾಂಬಾರು ಮತ್ತು ಗ್ರೇವಿ ಮಾಡಿದ್ವಲ್ಲ, ಅದಕ್ಕೆ ರೈಸ್ ಮಾಡಿದರು. ನಾನು ಎದ್ದೇಳೋದು 8:45 ಆಗೋಯಿತು. ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಆಗ್ತಿದೆ, ಮೋರ್ ದ್ಯಾನ್ 1 ಮಂತಿಂದ. ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಬರ್ತಿದ್ದೀನಿ, ತೋರಿಸ್ಕೋಬೇಕು. ಟಿಫನ್ ಮಾಡಿ ಮುಂದಿನ ಕೆಲಸ ಏನೈತೆ ನೋಡಬೇಕು, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕೂಡ ತಿಳಿ ಸಾರು ಹಾಕ್ಕೊಂಡು ತಿಂದೆ. ಯಾಕೋ ಒಂಥರ ತಿಂದಾಗಿಂದ ಒಂಥರ ಅನ್ನಿಸ್ತಾಯಿತ್ತು, ಅದಕ್ಕೋಸ್ಕರ ಬರೀ ತಿಳಿ ಸಾಂಬಾರು ಬಿಟ್ಕೊಂಡು ಅನ್ನ ತಿಂದೆ. ಇದು ಪೈಪೇನು ಒಡೆದೋಗ್ಬಿಟ್ಟಿತ್ತಂತೆ, ಅದಕ್ಕೆ ಏನಾಗಿದೆ ನೋಡು ಅಂತ ಇದ್ರು. ಪೈಪು ಫುಲ್ಲು ಕ್ರ್ಯಾಕ್ ಆಗಿ ಒಡೆದೋಗಿದೆ ಅಂತ ಹೇಳಿ ಅಷ್ಟಕ್ಕೆ ಕಟ್ ಮಾಡಿ ತೆಗೆದು ಅದಕ್ಕೆ ಜಾಯಿಂಟ್ ಮಾಡಿ ಕ್ಲ್ಯಾಂಪ್ಸ್ ಅಂತ ಬರುತ್ತಲ್ಲ, ಅದನ್ನು ಕ್ಲ್ಯಾಂಪ್ ಹಾಕಿ ನಟ್ ಹಾಕಿ ತಿರುಗ್ತಾಯಿದ್ರು.
ಊರಲ್ಲಿ ಏನಾದರೂ ಒಂದೊಂದು ಕೆಲಸಗಳು ಇದ್ದೇ ಇರ್ತವೆ. ನಮ್ಮ ಮನೆಯವರು ಅವಾಗಿಂದ ಊರಲ್ಲಿ ಕೆಲಸ ಮಾಡಿ ರೂಢಿ ಇರೋದ್ರಿಂದ ಈಗೇನು ಕಷ್ಟ ಅಂತ ಅವ್ರಿಗೇನು ಅನಿಸಲ್ಲ. ಹೂವು ಹಾಕೋದಕ್ಕೆ ಬಂದಿದ್ದರು. ಈ ಹುಡುಗ ಏನು ಹೇಳ್ತಿದ್ದ ಅಂದರೆ ಇವನು ಗೌರ್ನಮೆಂಟ್ ಸ್ಕೂಲು ಊರಲ್ಲೇ 3ನೇ ಕ್ಲಾಸು. ಡೈಲಿ ವೆರೈಟಿ ಫುಡ್ ಮಾಡಿಕೊಡ್ತಾರಂತೆ. ಎಗ್ ರೈಸು, ಮೊಟ್ಟೆ, ಹಾಲು ಎಲ್ಲ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಗೌರ್ನಮೆಂಟ್ ಸ್ಕೂಲಲ್ಲೆಲ್ಲ ಎಷ್ಟು ಫೆಸಿಲಿಟೀಸ್ ಇದೆ, ಎಷ್ಟು ಊಟದ ವ್ಯವಸ್ಥೆ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಸೋಮವಾರದವು ಚುಕ್ಕಿ ನಾವ್ ಯಾರು ಮೊಟ್ಟೆ ತಿನ್ನಲ್ಲ ಅಂದ್ರೆ ಚುಕ್ಕಿ ಕೊಡ್ತಾರೆ ಒಂದಿನ ಮಾತ್ರ. ಮಂಗಳವಾರದಿಂದ ಬರೇ ಮೊಟ್ಟೆ, ಯಾರು ಸೋಮವಾರ ತಿನ್ನಲ್ಲ. ಡೈಲಿ ಮೊಟ್ಟೆ ಕೊಡ್ತಾರಲ್ಲ, ಜೊತೆಗೆ ಉಂಡೆ ಮೊಟ್ಟೆಯ ಊಟಕ್ಕ? ಉಂಡೆ ಮೊಟ್ಟೆ. ಊಟ ಊಟ ಮಾಡ್ತೀವಿ. ಊಟ ಮಾಡ್ಬಿಟ್ಟು ಅದ್ರ ಜೊತೆಗೆ ಒಂದು ಮೊಟ್ಟೆ ಕೊಡ್ತಾರೆ. ಹಾಲು ಕೊಡ್ತಾರೋ? ಇವ್ರನ್ನ ಮಲಗಿಸಲ್ಲ, ಚಿಕ್ಕ ಹುಡುಗರು ಸಿಸ್ಸಾರದ ಹುಡುಗರು ಮಲಗಿಸ್ತಾರೆ. ಅವ್ನ ಆಟ ನೋಡಿ, ಆ ಬಾಕ್ಸ್ ಎತ್ಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸ್ವಲ್ಪ ಖುಷಿ ಆಗ್ಬಿಟ್ಟೈತೆ ಅವನಿಗೆ ಅಂತ. ಸ್ನಾನ ಮಾಡಿಸ್ಬೇಕು, ನೀರು ಕಾದೈತೆ. ನನ್ನ ಮಗಳು ಊರಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊತಾಳೆ, ಅದೊಂದು ಖುಷಿ ನನಗೆ. ಯಾಕಂದರೆ ಸಿಟಿಯಿಂದ ಊರಿಗೆ ಹೋದರೆ ಮಕ್ಕಳು ಅಷ್ಟು ಹೊಂದ್ಕೊಳ್ಳಲ್ಲ, ಮತ್ತು ಬೆಂಗಳೂರಿಗೆ ಹೋಗೋಣ ಅಂತಿರ್ತವೆ. ಇವಳು ಆ ಥರ ಅಲ್ಲ. ಯಾಕಂದರೆ ಊರಿಗೆ ಹೋದ ತಕ್ಷಣ ಅಲ್ಲಿ ಊರಲ್ಲೇ ಇರ್ತೀನಿ ಅಂತ ಹೇಳೋದು, ಮತ್ತು ಅವ್ನ ಜೊತೆ ಎಮ್ಮೆ ಏನೋ ಕಟ್ಟಾಕಕ್ಕೆ ಹೋಗ್ತಿದ್ರು, ನಾನು ಹೋಗ್ತೀನಿ ಅನ್ನೋದು, ಮತ್ತು ಮನೇಲೇ ಇರೋದು ಅದೆಲ್ಲ ಇಷ್ಟಪಡಲ್ಲ. ಅಲ್ಲಿ ಇಲ್ಲಿ ಹೋಗ್ತಿರೋದು, ಸುತ್ತ ನೋಡೋದು, ಅದನ್ನೆಲ್ಲ ತುಂಬ ಎಂಜಾಯ್ಮೆಂಟ್ ಮಾಡ್ತಾಳೆ. ನನಗೂ ಅಷ್ಟೇ, ಚಿಕ್ಕದ್ರಿಂದನೇ ಊರು ಅಂದರೆ ತುಂಬ ಇಷ್ಟ. ನೋಡ್ತಿರ್ಬೋದು ಎಷ್ಟು ಗ್ರೀನ್ರಿ, ಸುತ್ತ ವಾತಾವರಣ, ತಣ್ಣಗಿನ ವಾತಾವರಣ, ಒಂಥರ ಕಾಮ್ ಅನಿಸುತ್ತೆ, ಬೇಜಾರೆಲ್ಲ ಹೋಗುತ್ತೆ. ನನಗೂ ಅಷ್ಟೇ, ಚಿಕ್ಕದ್ರಲ್ಲಿ ರಜಾ ಬಂದಾಗೆಲ್ಲ ಪಟ್ಟಂತ ಊರಿಗೆ ಹೋಗ್ಬಿಡ್ತಿದ್ದೆ ನನ್ನ ಮಾಮನ ಮನೆಗೆ. ಅದೆಲ್ಲ ನನ್ನ ಮಗಳು ನೋಡಿದ್ರೆ ನಂಗೆ ನೆನಪಾಗುತ್ತೆ. ಅವಳು ಅಲ್ಲಿಗೆ ಹೋದ್ಲು. ಹೇಳಿದರು ಅವ್ವ, ಊದೋರು ಬಂದರೆ ಅದು ಅಂದರೆ ತೂಕ ಹಾಕ್ತಾರಲ್ಲ, ಆ ಬಟ್ಲಲ್ಲಿರೋದು ನಮ್ಮದು ಅಂತ ಹೇಳ್ಬಿಡವ, ಇನ್ನು ಬಕೆಟಲ್ಲಿರೋದು ಬೇರೆಯವ್ರ ಹೆಸರು ಹೇಳೋಗಿದ್ರು, ಅವ್ರದ್ದು ಅಂತ ಹೇಳ್ಬಿಡವ ಅಂತ. ಮೊಗ್ಗೆಲ್ಲ ಕಿತ್ಕೊಂಬಂದು ಒಂದು ಮನೆ ಅಂತಿರುತ್ತೆ, ಅಲ್ಲಿ ಬಂದು ತೂಕ ಹಾಕ್ಬಿಟ್ಟು ಹೋದರೆ ಮಾರ್ಕೆಟ್ ಅವ್ರು ಬಂದು ಅದಕ್ಕೆ ಏನು ರೇಟ್ ಇದೆಯೋ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ ಅಷ್ಟೇ. ಬೀಗ್ರೂಟ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ನಾನು, ನಮ್ಮ ಅತ್ತೆ, ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರವರ ಅಪ್ಪ ಎಲ್ಲ ರೆಡಿಯಾಗಿ ಇಲ್ಲೇ ಹತ್ರದಲ್ಲಿರೋದು ಆಗ್ಲುಕೋಟೆ ಆ್ಯಂಡ್ ಪೋಸ್ಟಿಂದ ಒಳಗಡೆ ತುಂಬ ಜನ ಇದ್ದರು. ನಾನೇ ಬೀಗ್ರೂಟನೇ ಇದು, ಎಲ್ಲಾದರೂ ಅರಸೇವೆ ಮಾಡ್ತಿದ್ದಾರೆ ಅಂತ ನೋಡಿ ಗಾಬರಿ ಆಗೋಯ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ನಾವಿನ್ನೂ ಲೈನ್ ಮೇಲೆ ಅಂದರೆ ಪಂಕ್ತಿ ಆಲ್ರೆಡಿ ಕೂತಿದ್ರು, ನಾವಿನ್ನೂ ನಿಂತಿದ್ವಿ. ಇನ್ನೂ ಹಿಂದೆ ಜನ ಕೂಡ ನಿಂತಿದ್ರು. ಏನು ಒಂದು ರಾಲಿ ಅಂದರೆ ಒಂದು ಫುಲ್ಲು ಊಟದಲ್ಲಿ ಒಂದು 80ರಿಂದ 100 ಜನ ಕೂತ್ಕೋಬೋದಿತ್ತೇನೋ, ಅಷ್ಟು ಜನ ಇದ್ದರು. ನಾನು ಇದೇನಪ್ಪ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ. ನನಗಂತೂ ತುಂಬಾ ಇಷ್ಟ ಆಯಿತು ಊಟ ಕೂಡ. ಎಲ್ಲೂ ಹೆವಿ ಅನ್ನಿಸ್ಲಿಲ್ಲ. ಮತ್ತು ಒಬ್ಬೊಬ್ಬರು ಈಗ ಫುಡ್ಡುಗೆ ಅದೇನೋ ಟೇಸ್ಟಿಂಗ್ ಪೌಡರು ಅದೆಲ್ಲ ಆ್ಯಡ್ ಮಾಡಿಬಿಡ್ತಾರೆ, ಅದೆಲ್ಲ ಮಾಡಿರಲಿಲ್ಲ ಅಂತ ಅನ್ನಿಸ್ತು. ನಮ್ಮ ಫಂಕ್ಷನಲ್ಲೂ ಅಷ್ಟೇ ಅದನ್ನೆಲ್ಲ ಆ್ಯಡ್ ಮಾಡಬೇಡಿ ಅಂತಲೇ ಕೂಡ ನಾವು ಹೇಳಿದ್ವಿ. ಯಾಕಂದರೆ ಅದಿಷ್ಟೇ ತಿನ್ನಲಿ, ನೀಟಾಗಿ ತಿನ್ನಬೇಕು. ಅದೆಲ್ಲ ಆ್ಯಡ್ ಮಾಡಿಬಿಟ್ರೆ ಹೊಟ್ಟೆ ಉಬ್ಬರ ಬಂದುಬಿಡುತ್ತೆ ಅನ್ನೋಕ್ಕೋಸ್ಕರ. ಮೆನ್ಯೂ ಏನೇನು ಮಾಡಿದ್ದಾರೆ ಅಂದರೆ ತಟ್ಟೆ, ಇದು ನಂಗೆ ತುಂಬಾ ಇಷ್ಟ ಆಯಿತು. ತಟ್ಟೆ ಮತ್ತು ಜೊನ್ನೆ ಈ ರೀತಿ ತರಿಸ್ಕೋಬೇಕಂತ ನಮ್ಮ ಮನೆಯವರು ಅದು ಯಾವುದೋ ಆ ರೀತಿ ಕೊಡಿ ಅಂದರೆ ಅವ್ರು ಆ ರೀತಿ ಕೊಟ್ಬಿಟ್ಟಿದ್ರು, ಪ್ಲಾಸ್ಟಿಕ್ ಕವರ್ ಥರ. ಇದು ರಿಯಲ್ ಎಲ್ಲೆಲ್ಲಿ ಮಾಡಿರೋದು. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಕಾಳುಗೊಜ್ಜು ಅಂದರೆ ಬೋಟಿ ಗೊಜ್ಜು, ಮತ್ತು ಸ್ವೀಟಿಗೆ ಅಂತ ಜಹಾಂಗೀರ್ ಮಾಡಿಸಿದ್ರು, ಮತ್ತು ಚಿಕನ್ ಫ್ರೈ, ಮೊಟ್ಟೆ, ಕಬಾಬ್, ಮುದ್ದೆ, ಮಟನ್ ಸಾಂಬಾರು, ಮತ್ತು ಬಿರಿಯಾನಿ, ಮತ್ತು ಅನ್ನ ಸಾಂಬಾರು. ಇಷ್ಟು ಮೆನು ಇತ್ತು. ಇಷ್ಟೂ ನನಗೆ ಎಷ್ಟು ಬೇಕೋ ಅಂದರೆ ನನಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದೆ. ವೇಸ್ಟ್ ಅಂತೂ ಮಾಡಲಿಲ್ಲ. ನಾನು ವೇಸ್ಟ್ ಅಂತೂ ಮಾಡೋದು ಇಲ್ಲ. ತುಂಬ ಚೆನ್ನಾಗಿತ್ತು ಊಟ. 10ಗೆ 9 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು ಊಟ. ಎಲ್ಲರೂ ಹೇಳ್ತಿದ್ರು ಊಟ ಚೆನ್ನಾಗಿತ್ತು ಅಂತ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಅವನು ಕೂಡ ನಿದ್ದೆ ಹತ್ಬಿಟ್ಟಿದ್ನಲ್ಲ,
ಫೀಡ್ ಮಾಡಿಸಿ ಮಲಗಿಸಿ ಆಮೇಲೆ ಇಲ್ಲಿ ಎಳ್ನೀರು ಕುಡಿತಾ ಇದ್ರು ನಮ್ಮ ಮನೆಯವರು. ನಂಗೆ ಊಟ ಹೆವಿ ಆಗಿದ್ದರಿಂದ ಇನ್ನೊಂದು ಡ್ರಾಪ್ ಏನಾದರೂ ಹೋದ್ರೂ ವಾಂತಿ ಬಂದ್ಬಿಡೋದು. ಆದ್ದರಿಂದ ನಾನೇನು ಎಳ್ನೀರು ಕುಡಿಯೋಕ್ಕೆ ಹೋಗಲಿಲ್ಲ. ಇದು ನಾನು ಸೀಬೆ ಅಂದರೆ ಇದು ಸಪೋಟ ಬರುತ್ತಲ್ಲ ಆ ಮರ ಅಂದ್ಕೊಂಬಿಟ್ಟಿದ್ದೆ. ಬಟ್ ರಾಮಫಲ ಅಂತೆ ಸಿಕ್ಕಾಪಟ್ಟೆ ಕಾಯಿತ್ತು. ಏನು ಮರದ ತುಂಬ ಅಂದರೂ 100-120 ಕಾಯಿತ್ತೇನೋ, ಅಷ್ಟು ಕಾಯಿದೆ. ತಿನ್ನೋರು ತಿಂತಾರೆ, ಬಟ್ ನಮಗೇನು ಅದಷ್ಟು ಇಷ್ಟ ಆಗಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಗೋರು ಬಂದಿದೆ, ಅಂದರೆ ಕಿತ್ತಿಟ್ರೆ ಹಣ್ಣಾಗುತ್ತೆ, ಅಷ್ಟು ಚೆನ್ನಾಗಿತ್ತು ಕಾಯಿ. ನಾನು ಅದು ಚೆನ್ನಾಗಿತ್ತಲ್ಲ ಅಂತ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಎಮ್ಮೆಗೆ ಅಂತ ಜೋಳ ಏನೋ ಕಟ್ ಮಾಡ್ತಾಯಿದ್ರು. ನನ್ನ ಮಗಳು ಅದೇನೋ ತೆನೆ ಒತ್ತ ಮಹಿಳೆ ಆಗಿ ಒತ್ಕೊಂಡು ನಾನು ಎತ್ಕೊಂಡು ಹೋಗ್ತೀನಪ್ಪ ಅಂತ ಇಷ್ಟಪಟ್ಟು ಮಾಡ್ತಾಳೆ ಊರಲ್ಲೆಲ್ಲ ಕೆಲಸ. ಅದಂತೂ ನಂಗೆ ತುಂಬಾ ಖುಷಿ ಕೊಡುತ್ತೆ. ಎತ್ಕೊಂಡೋಗಿಟ್ಲು. ಅವ್ವ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಒಣಗಾಕಿದ್ರು. ನಾವು ಏನೇನು ಬೇಕು ಮೆಣಸಿನ್ಕಾಯಿ, ಸೊಪ್ಪು, ಕಾಯಿ ಮತ್ತು ಲಾಸ್ಟು ತೊಗರಿಕಾಯಿ ಒಣಗೋಗಿದೆ. ಲಾಸ್ಟ್ ತೊಗರಿಕಾಯಿದೆಲ್ಲ ತೊಗೊಂಡು ನಾವು ಒಂದು 5:45ಗೆ ಊರು ಬಿಟ್ವಿ. ಐ ಹೋಪ್ ಸೊ ಫ್ರೆಂಡ್ಸ್, ನಿಮಗೆ ಇವತ್ತಿನ ಕಂಪ್ಲೀಟ್ ಶನಿವಾರ ಮತ್ತು ಭಾನುವಾರದ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂದರೆ ನೆಕ್ಸ್ಟ್ ವೆಡ್ನಸ್ಡೇ ನನ್ನ ಬರ್ಡೇ ಇದೆ, ಆ ಬರ್ಡೇ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.